ಕವ್ವಿ ಮತ್ತು ಕವ್ವ ಸೇರಿಕೊಂಡು ಕಾಡಿನಲ್ಲಿ ಹೊಸದಾಗಿ ಸಮೋಸ ವ್ಯಾಪಾರ ಶುರು ಮಾಡಿದ್ರು. ಆದರೆ ಅವರ ಸಮೋಸ ವ್ಯಾಪಾರ ಅಷ್ಟೊಂದು ಚೆನ್ನಾಗಿ ನಡೀತಾ ಇರಲಿಲ್ಲ. ಯಾಕಂದರೆ ಅವರ ಸಮೋಸ ಅಷ್ಟೊಂದು ರುಚಿಯಾಗಿರಲಿಲ್ಲ. ಸಮೋಸ ತಿನ್ನೋದಕ್ಕೆ ಬಂದ ಹರಿತೋತ, ಇದೇನು ಕವ್ವ, ಸಮೋಸ ಹೌದೋ ಅಲ್ವೋ, ತಿನ್ನೋದಕ್ಕೆ ಚೂರು ರುಚಿಯಾಗಿಲ್ಲ. ಸುಮ್ಮನೆ ನನ್ನ ಹೊಟ್ಟೆ ಹಾಳು, ನನ್ನ ದುಡ್ಡು ಕೂಡ ಹಾಳು. ನನಗೆ ಬೇಡ ಇದು. ಹರಿತೋತ ಸಮೋಸ ಅಲ್ಲೇ ಬಿಟ್ಟು ಅಲ್ಲಿಂದ ವಾಪಸ್ ಹೋಗ್ತಾನೆ. ಈ ದೊಡ್ಡ ಕೊಕ್ಕಿನವನಿಗೆ ಎಷ್ಟು ಸೊಕ್ಕು ನೋಡಿ. ಏನು ಮಾಡೋದು ಕವ್ವಿ, ನಮ್ಮ ವ್ಯಾಪಾರ ತುಂಬ ನಷ್ಟದಲ್ಲಿದೆ. ಸಮೋಸ ಕೂಡ ರುಚಿಯಾಗಿಯೂ ಇಲ್ಲ. ನನಗೊಂದು ಉಪಾಯ ಹೊಳೆದಿದೆ. ಇನ್ಮುಂದೆ ಸಮೋಸ ನಾನು ಮಾಡ್ತೇನೆ. ಆಮೇಲೆ ನೋಡಿ ನಿಮ್ಮ ಸಮೋಸದ ವ್ಯಾಪಾರ ಹೇಗೆ ನಡೀತದೆ ಅಂತ. ಏನು ಮಾಡ್ತೀಯಾ ಕವ್ವಿ? ಮೊದಲು ನೋಡಿ ನೀವು, ಆಮೇಲೆ ಹೇಳ್ತೇನೆ. ಇಲ್ಲಿ ಮೈನಾ ಹಕ್ಕಿ 2 ಮೊಟ್ಟೆಗಳನ್ನು ಇಟ್ಟಿದ್ಲು. ಅವಳು ತುಂಬ ಖುಷಿಯಲ್ಲಿದ್ಲು. ಇನ್ನೊಂದು ಕಡೆ ಹರಿತೋತ ಮತ್ತು ಸಿರಿ ಕೂಡ 2 ಮೊಟ್ಟೆ ಇಟ್ಟಿದ್ರು. ಅವರು ಕೂಡ ಅವರದೇ ಆದ ಪ್ರಪಂಚದಲ್ಲಿದ್ದರು. ಮೊದಲು ನಿನ್ನ ಮೊಟ್ಟೆನೇ ಕದಿತೇನೆ ನಾನು. ನೀನು ನಮ್ಮ ಸಮೋಸದ ಬಗ್ಗೆ ಕೆಟ್ಟದಾಗಿ ಮಾತನಾಡಿದೀಯಲ್ಲ, ನೀನೇ ಚೆನ್ನಾಗಿದೆ ಅಂತ ಬಂದು ತಿನ್ನಬೇಕು. ಹಾಗೆ ಮಾಡ್ತೇನೆ. ಸಿರಿ ಮತ್ತು ಹರಿತೋತ ಗೂಡಿನಿಂದ ಹೊರ ಹೋದಾಗ ಕವ್ವಿ ಹರಿತೋತನ ಗೂಡಿಗೆ ಬಂದು ಮೊಟ್ಟೆ ತಗೊಂಡು ಹೋಗ್ತಾಳೆ. ರೀ, ಇವತ್ತಿನಿಂದ ನಮ್ಮ ಸಮೋಸದ ರುಚಿ ತುಂಬ ಚೆನ್ನಾಗಿದೆ. ಹೌದಾ ಕವ್ವಿ, ಏನು ಮಾಡಿದೆ ನೀನು? ಕವ್ವ, ಇವತ್ತು ನಿನ್ನ ಸಮೋಸದ ರುಚಿ ತುಂಬ ಚೆನ್ನಾಗಿದೆ. ದುಡ್ಡು ಕೊಟ್ಟಿದ್ದಕ್ಕೂ ಸಾರ್ಥಕ. ದಿನದಿಂದ ದಿನಕ್ಕೆ ಕಾಡಿನ ಹಕ್ಕಿಗಳ ಮೊಟ್ಟೆಗಳು ಕಾಣೆಯಾಗ್ತಾ ಇದ್ವು. ಈಗ ಉಳಿದಿತ್ತು ಮೈನಾ ಹಕ್ಕಿಯ ಮೊಟ್ಟೆ ಮಾತ್ರ. ಅವಳು ಗೂಡು ಬಿಟ್ಟು ಹೋಗ್ತಿದ್ದುದು ನೀರು ಕುಡಿಲಿಕ್ಕೆ ಮಾತ್ರ. ಈ ದೊಡ್ಡ ಕಣ್ಣಿನ ಹಕ್ಕಿ ಗೂಡಿನಿಂದ ಹೋಗ್ತಾನೆ ಇಲ್ಲ. ಹೇಗಾದರೂ ಇವಳ ಮೊಟ್ಟೆ ಕದಿಬೇಕಲ್ಲ. ಮೈನಾ ನೀರು ಕುಡಿಯೋದಕ್ಕೆ ಹೋಗ್ತಾಳೆ. ಇಲ್ಲಿ ಗೂಡಿಗೆ ಕವ್ವಿ ಬಂದು ಅವಳ ಮೊಟ್ಟೆ ತಗೊಂಡು ಹೋಗುವಾಗ ಮೈನಾ ಏನೋ ಶಬ್ದ ಆದಂತಾಗಿ ಹಿಂತಿರುಗಿ ನೋಡ್ತಾಳೆ. ಏ ಕವ್ವಿ, ನನ್ನ ಮೊಟ್ಟೆಗೆ ಏನೂ ಮಾಡಬೇಡ. ಆದರೆ ಕವ್ವಿ ತನ್ನ ಸಮೋಸದ ಅಂಗಡಿಗೆ ಹತ್ರ ಬಂದೇ ಬಿಟ್ಲು. ಮೈನಾ ಹಕ್ಕಿ ಕವ್ವಿಯನ್ನು ಹಿಂಬಾಲಿಸಿ ಬರ್ತಾಳೆ. ಮೈನಾಳನ್ನು ನೋಡಿದ ಹರಿತೋತ ಮೈನಾಳನ್ನು ಹಿಂಬಾಲಿಸಿ ಬಂದಿದ್ದ. ಕವ್ವಿ, ನನ್ನ ಮೊಟ್ಟೆ ಕೊಡು. ಅಂದರೆ ನಮ್ಮೆಲ್ಲರ ಮೊಟ್ಟೆಯನ್ನು ಕದ್ದವಳು ನೀನೇನಾ? ಹೇಳ್ತೀಯೋ ಇಲ್ಲ ಪೆಡ್ತಿಂತೀಯೋ? ಹೇಳ್ತೇನೆ. ನಮ್ಮ ಸಮೋಸದ ರುಚಿಗೆ ಕಾಡಿನಲ್ಲಿರುವ ಹಕ್ಕಿಗಳ ಮೊಟ್ಟೆಗಳನ್ನು ಹಾಕ್ತಾ ಇದ್ದೆ. ಇನ್ನೂ ಪ್ರಪಂಚವೇ ನೋಡದೆ ಇರು ಆ ಪುಟ್ಟ ಮರಿಗಳನ್ನು ಸಾಯಿಸೋದಕ್ಕೆ ನಿಮಗೆ ಹೇಗೆ ಮನಸ್ಸು ಬಂತು ಕವ್ವಿ? ಹರಿತೋತ ಸಿಟ್ಟಿನಿಂದ ಕವ್ವಿಗೆ ಸರಿಯಾಗಿ ಹೊಡಿತಾನೆ. ನಿನ್ನ ದುರಾಸೆಗೆ ನಮ್ಮ ಮೊಟ್ಟೆಗಳನ್ನು ಹಾಳು ಮಾಡಿದ್ಯಾ. ಕವ್ವಿ ಹರಿತೋತನ ಪೆಟ್ಟಿನ ರಭಸಕ್ಕೆ ಪ್ರಜ್ಞೆ ತಪ್ಪಿದ್ಲು. ಇಲ್ಲಿ ಕವ್ವ ಎಲ್ಲವನ್ನು ನೋಡ್ತಾನೆ ಹಾಗೆಯೇ ನಿಂತು ಬಿಟ್ಟಿದ್ದ. ಸ್ನೇಹಿತರೆ, ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಪುಟ್ಟ ಹಕ್ಕಿಗಳು ಗೋಲು ಮತ್ತು ಜಗ್ಗು, ಮೈನಾ ಮತ್ತು ಕವ್ವಿಯ ಮಕ್ಕಳು. ಇವರು ಆಟ ಆಡೋದಕ್ಕಂತ ಕಾಡಿನಿಂದ ದೂರದ ನದಿ ಹತ್ರ ಹೋಗಿರ್ತಾರೆ. ಅಲ್ಲಿನ ವಾತಾವರಣ ತುಂಬ ಕಲುಷಿತವಾಗಿತ್ತು. ಗೋಲು ಜಗ್ಗು ಹತ್ತಿರ ಹೇಳ್ತಾನೆ, ಜಗ್ಗು, ನನಗೆ ಉಸಿರಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಹೌದು ಗೋಲು, ನನಗೂ ಅದೇ ತರಹ ಆಗ್ತಾ ಇದೆ. ನೋಡಲ್ಲಿ, ಕಪ್ಪು ಕಪ್ಪು ಗಾಳಿ. ಓ, ಇದು ಕಾರ್ಖಾನೆಗಳ ಹೊಗೆ ಅನಿಸುತ್ತೆ. ಮನುಷ್ಯ ಕಾರ್ಖಾನೆಗಳ ಹೊಗೆಯಿಂದ ನಮ್ಮ ವಾತಾವರಣ ತುಂಬ ಕಲುಷಿತ ಮಾಡ್ತಾ ಇದ್ದಾನೆ. ಒಳ್ಳೆಯ ಗಾಳಿ ಕೂಡ ಸಿಗ್ತಾ ಇಲ್ಲ. ಅದಕ್ಕೆ ನಮಗೆ ಉಸಿರಾಡೋದಕ್ಕೆ ಕಷ್ಟ ಆಗ್ತಿದೆ. ಇಲ್ಲಿಂದ ಹೋಗೋದೇ ಸರಿ ಜಗ್ಗು, ಇಲ್ಲದೇ ಇದ್ದರೆ ನಮ್ಮ ಜೀವಕ್ಕೆ ಅಪಾಯ. ಇರುಗೋಲು, ನನಗೆ ನೀರು ಕುಡಿಬೇಕು ಅಂತ ಜಗ್ಗು ನೀರು ಕುಡಿತಾನೆ. ಕೂಡಲೇ ಜಗ್ಗುಗೆ ತಲೆ ಸುತ್ತಿದಂತಾಗುತ್ತೆ.
ಏನಾಯ್ತು ಜಗ್ಗು? ನೀರು ಒಂಥರ ಇದೆ, ತಲೆ ಸುತ್ತಿದ ಹಾಗೆ ಆಗ್ತಾ ಇದೆ. ಹೇಗೋ ಕಷ್ಟಪಟ್ಟು ಜಗ್ಗು ಮತ್ತೆ ಗೋಲು ಮನೆ ಸೇರ್ಕೊಳ್ತಾರೆ. ಮನೆಗೆ ಬಂದ ಗೋಲು ಮಲ್ಕೊಂಡು ಬಿಡ್ತಾನೆ. ಏನಾಯ್ತು ಗೋಲು, ಯಾಕೆ ಹುಷಾರಿಲ್ವಾ? ಇಲ್ಲ ಅಮ್ಮ, ಜ್ವರ ಬಂದಂತೆ ಅನ್ನಿಸ್ತಿದೆ ಅಂತ ಗೋಲು ನದಿ ಹತ್ರ ನಡೆದದ್ದನ್ನು ಅಮ್ಮನಿಗೆ ಹೇಳ್ತಾನೆ. ಮೈನಾ ಮತ್ತೆ ಕವ್ವಿ ಭೇಟಿಯಾಗ್ತಾರೆ. ಜಗ್ಗುಗೆ ಕೂಡ ಜ್ವರ, ವಾಂತಿ ಇದೆ ಮೈನಾ, ಯಾಕೆ ಈ ಥರ ಆಗ್ತಿದೆ? ಆಡೋದಕ್ಕೆ ಹೋಗೋ ಮೊದಲು ಹುಷಾರಾಗೇ ಇದ್ದ. ಕವ್ವಿ, ಅದನ್ನು ನಾವು ಕಂಡುಹಿಡಬೇಕು. ಅದಕ್ಕೆ ನಾವು ಮೊದಲು ನಿನ್ನೆ ಮಕ್ಕಳು ಹೋದ ಜಾಗಕ್ಕೆ ಹೋಗಬೇಕು. ಅಲ್ಲೇ ನಮಗೆ ಈ ಸಮಸ್ಯೆಗೆ ಕಾರಣ ಸಿಗ್ಬೋದು. ಇಬ್ಬರು ಮೈನಾ ಮತ್ತು ಕವ್ವಿ ಕಾಡಿನಾಚೆಗಿನ ನದಿ ಹತ್ರ ಹೋಗ್ತಾರೆ. ಅಲ್ಲೋಡು ಕವ್ವಿ, ಕಪ್ಪು ಕಪ್ಪು ಹೊಗೆ ನಮ್ಮ ಗಾಳಿಲಿ ಸೇರಿಕೊಳ್ತಾ ಇದೆ. ಕವ್ವಿ ಕೆಮ್ತಾಳೆ. ಮೈನಾ, ಇಲ್ಲಿನ ಗಾಳಿ ಒಂಥರ ಇದೆ, ಉಸಿರಾಡೋದಕ್ಕೆ ತುಂಬ ಕಷ್ಟ ಆಗ್ತಿದೆ, ಇಲ್ಲಿಂದ ಹೋಗಿಬಿಡೋಣ ಅಂತ ಅಲ್ಲಿಂದ ಹಾರ್ತಾರೆ. ಸ್ವಲ್ಪ ದೂರ ಹಾರಿದ್ರು ಅಷ್ಟೇ, ಅಲ್ಲಿ ನೋಡ್ತಾರೆ ಒಂದು ಕಡೆಯಲ್ಲಿ ನದಿಗೆ ಫ್ಯಾಕ್ಟ್ರಿಯ ಕೆಮಿಕಲ್ ನೀರು ಬರ್ತಾ ಇತ್ತು. ನೋಡ್ಕವಿ, ಫ್ಯಾಕ್ಟ್ರಿಯ ರಾಸಾಯನಿಕಯುಕ್ತ ನೀರು ಮತ್ತೆ ಹೊಗೆಯಿಂದ ನಮ್ಮ ಮಕ್ಕಳ ಆರೋಗ್ಯ ಕೆಟ್ಟಿದೆ. ನಮ್ಮ ಅವನತಿಯನ್ನು ಈ ಮನುಷ್ಯ ಆದಷ್ಟು ಬೇಗ ಮಾಡ್ತಾನೆ ಅನಿಸುತ್ತೆ. ಮೈನಾ, ಒಂದು ಕೆಲಸ ಮಾಡೋಣ, ನಾವು ಆ ಫ್ಯಾಕ್ಟ್ರಿಗೆ ಹೋಗಿ ಅಲ್ಲಿನ ಓನರ್ಗೆ ಹೇಳೋಣವಾ, ನಿಮ್ಮ ಕಾರ್ಖಾನೆಯ ರಾಸಾಯನಿಕಯುಕ್ತ ನೀರು ಮತ್ತು ಕಲುಷಿತ ಹೊಗೆಯಿಂದ ನಮ್ಮ ಆರೋಗ್ಯ ಹಾಳಾಗ್ತಿದೆ ಅಂತ. ಅದು ಸಾಧ್ಯನಾ ಕವಿ? ನಾವು ಮನುಷ್ಯನವರೆಗೆ ತಲುಪೋದು ತುಂಬ ಕಷ್ಟ. ತಲುಪಿದ್ರೂ ನಮ್ಮನ್ನು ಅವನು ಬಂಧಿಸ್ಬೋದು ಅಥವಾ ಹೊಡಿಬೋದು. ಇಲ್ಲ ಅಂದರೆ ಅವನಿಗೆ ನಮ್ಮ ಮಾತು ಕೇಳಿಸಿಕೊಳ್ಳುವಷ್ಟು ತಾಳ್ಮೆನೂ ಇಲ್ಲದೇ ಇರ್ಬೋದು. ಅವನಿಗೆ ಗೊತ್ತಿಲ್ಲ, ಒಂದಲ್ಲ ಒಂದು ದಿನ ಇವತ್ತು ನಾವು ಅನುಭವಿಸ್ತಾ ಇದ್ದೇವಲ್ಲ ಆ ಕಷ್ಟ ಅವನಿಗೂ ಬರುತ್ತೆ ಅಂತ. ಅವನು ಕೂಡ ನಮ್ಮ ಥರಾನೇ ಉಸಿರಾಡೋದಕ್ಕೆ ಈ ಭೂಮಿಲೇ ಇರಬೇಕು ಅಲ್ವಾ? ಏನೇ ಕುಡಿದ್ರೂ ಶುದ್ಧವಾದ ನೀರು ಜೀವನ ಸಾಗಿಸ್ಲಿಕ್ಕೆ ಬೇಕೇ ಬೇಕು ಅಲ್ವಾ? ಆವಾಗ ಅವನಿಗೆ ಇದೆಲ್ಲ ತಾನಾಗಿಯೇ ಅರ್ಥ ಆಗುತ್ತೆ. ಆದರೆ ಅಷ್ಟೊತ್ತಿಗೆ ಕಾಲ ಮಿಂಚಿ ಹೋಗಿರುತ್ತೆ ಅಷ್ಟೇ. ಇವಾಗ ನಾವು ನಮ್ಮ ಮಕ್ಕಳನ್ನು ಡಾಕ್ಟರ್ ಪಾರಿವಾಳದ ಹತ್ತಿರ ಕರ್ಕೊಂಡು ಹೋಗೋಣ. ಕವ್ವಿ ಮತ್ತು ಮೈನಾ ಮನೆ ಕಡೆ ಹೋಗ್ತಾರೆ. ವಿಷಯ ಗೊತ್ತಾದ ಕೂಡಲೇ ಚಿನ್ಮುನಜ್ಜಮ್ಮ ಮೈನಳ ಮನೆಗೆ ಬರ್ತಾಳೆ. ಹೇಗಿದ್ದಾನೆ ಗೋಲು ಅಂತ ವಿಚಾರಿಸ್ತಾಳೆ. ಪಾರಿವಾಳದ ಹತ್ತಿರ ಹೋಗಿ ಮದ್ದು ತಂದಿದ್ದೇನೆ, ಈಗ ಹುಷಾರಾಗಿದ್ದಾನೆ ಅಜ್ಜಮ್ಮ. ಈ ಸಮಸ್ಯೆಗೆ ಏನು ಪರಿಹಾರ ಅಂತಾನೆ ಗೊತ್ತಾಗ್ತಿಲ್ಲ ಅಜ್ಜಮ್ಮ. ಪರಿಹಾರ ಇದೆ ಮೈನಾ, ನೋಡು, ನಾವೆಲ್ಲರೂ ಸೇರಿ ಗಿಡಗಳನ್ನು ನೆಡೋಣ. ನಾವು ಹೊಸ ಹೊಸ ಗಿಡಗಳನ್ನು ನೆಟ್ಟಷ್ಟು ಕಾಡು ಜಾಸ್ತಿ ಆಗುತ್ತೆ, ಆಮ್ಲಜನಕನೂ ಹೆಚ್ಚುತ್ತೆ, ನಮಗೆ ಶುದ್ಧವಾದ ಗಾಳಿನೂ ಸಿಗುತ್ತೆ, ಕಲುಷಿತ ಗಾಳಿ ಕೂಡ ಪರಿಶುದ್ಧ ಆಗುತ್ತೆ. ಹೌದಲ್ವಾ ಗೆಳೆಯರೇ? ಪುಟ್ಟ ಪುಟ್ಟ ಪ್ರಾಣಿ ಪಕ್ಷಿಗಳಿಗೂ ಒಂದು ಜೀವನ ಇದೆ. ಅದಲ್ಲದೆ ಹೆಚ್ಚು ಹೆಚ್ಚು ಗಿಡಗಳನ್ನು ನೆಡೋದ್ರಿಂದ ಎಲ್ರಿಗೂ ಅನುಕೂಲ ಇದೆ. ಸಾಧ್ಯವಾದಷ್ಟು ಸಸಿಗಳನ್ನು ನೆಟ್ಟು ಮರಗಳನ್ನು ಉಳಿಸೋಣ.